ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಹೊಸ ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಬೆಳಗ್ಗೆನೆ 6 ಗಂಟೆಗೆ ವೆದರ್ ನೋಡಿ ಯಾವ ಥರ ಇದೆ. ಹೊರಗಡೆ ಬಂದು ನೋಡಿದ್ರೆ ನಮ್ಮ ಮನೆಗೆ ಕಂಪ್ನಿ ಕಡೆಯಿಂದ ಹೊರಗಡೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಆಗಿತ್ತು. ಅದಕ್ಕೆ ಅವರು 6 ಗಂಟೆಗೆ ಎದ್ದು ಹೋದರು. ನನ್ನ ಮಗಳು ಮಲ್ಕೊಂಡಿದ್ಲು. ಅಷ್ಟೊತ್ತಲ್ಲಿ ನಾನು ಟೀ ಕುಡ್ಕೊಬಿಡೋಣ ಅಂತೇಳಿ ಟೀ ಮಾಡಿಕೊಂಡು ಟೀ ಕುಡ್ಕೊತಾ ಇದ್ದೆ. ಅಷ್ಟೊತ್ತಲ್ಲಿ ಮೇಡಮ್ ಎದ್ದರು. ಏನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಬ್ರಿಸೋಣ ಅನ್ನೋ ಅಷ್ಟೊತ್ತಲ್ಲಿ ಎದ್ದೇ ಬಿಟ್ಲು. ಎದ್ದಷ್ಟನೆಗೇ ಅವಳಿಗೆ ಒಂದು ಲೋಟ ನೀರು ಕುಡಿಸಿ ಆಮೇಲೆ ಹಾಲು ಕುಡಿಸ್ದೆ. ಆಮೇಲೆ ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡೆ. ಅವಳಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಅವಳು ನೋಡ್ಕೊತಾ ಇದ್ದಾಳೆ. ನೋಡಿ ಇಲ್ಲಿ ಕನ್ನಡಿಯಲ್ಲಿ ಐಬ್ರೋನ ಒರೆಸ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಸೊಂಟದ ಮೇಲೆಲ್ಲ ಕೈ ಇಟ್ಕೊಂಡು ನೋಡ್ಕೊತಾ ಇದ್ದಾಳೆ. ಅಷ್ಟೊತ್ತಲ್ಲಿ ಸಂಜೆನೂ ಆಯಿತು. ಸಂಜೆ ಆಗ್ತಿದ್ದಂಗೆ ಪಾಪ ರಾತ್ರಿ ಅವ್ರ ಅಪ್ಪಂಗೆ ಕಾಯ್ಕೊಂಡು ಬಾಗ್ಲ ಹತ್ರನೇ ನಿಂತ್ಕೊಂಡಿದ್ಲು. ಅವ್ರ ಅಪ್ಪನೂ ರಾತ್ರಿಗೆ ಬಂದರು ಅವರು. ನಾನು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮಾಡೋಣ ಅಂತ ಹೇಳಿ ನಾನು ಇವತ್ತಿಲ್ಲಿ ಗೀ ರೈಸ್ ಮಾಡ್ತಾ ಇದ್ದೆ. ಆಗಲೇ ಇವ್ರು ಬರೋ ಅಷ್ಟೊತ್ತಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ರಾತ್ರಿ ಬಂದು ಅವರು ಚಿಕನ್ ತೊಗೊಂಡು ಬಂದು ಕೊಟ್ಟು ಮಾಡಿ ಊಟ ಮಾಡಿಸೋದ್ರಲ್ಲಿ ಆಗಲೇ ಟೈಮ್ 10 ಗಂಟೆ 10:30 ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಅವ್ರ ಮಗಳಿಗೆ ಆಟ ಆಡಿಸ್ಕೊಂಡು ಕೂತಿದ್ರು. ಅವರು ಹೋಗಿ ಬಂದು ರಾತ್ರಿ ಬಂದಿದ್ದು. ಟ್ರಾಫಿಕ್ ಫುಲ್ ಇತ್ತಂತೆ. ಫುಲ್ಲು ಸುಸ್ತಾಗಿಬಿಟ್ರು ಹೋಗಿ ಬರೋ ಅಷ್ಟೊತ್ತಲ್ಲೇ. ಅಲ್ಲಿಂದ ಹೊರಟಿರೋದು ಅಂಥೇಳಿ ಲಾಸ್ಟಿಗೆ ನಾನು ತುಪ್ಪ ಹಾಕಿ ಅದನ್ನು ಚೂರು ಫ್ರೈ ಆಗಕ್ಕೆ ಬಿಟ್ಟೆ. ಅದೆಲ್ಲ ಆದಮೇಲೆ ನಾವು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ 3 ಜನನೂ. ಊಟ ಮಾಡಿ ನಂದು ಮತ್ತು ಏನು ಪಾತ್ರೆ ತೊಳೆಯೋ ಕೆಲಸ ಏನಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಬಾಯ್. ನಿನ್ನ ಒಲವಿಗೆ ಚೆಲುವಿಗೆ ಶರಣ